ಹರೇ ಕೃಷ್ಣ ಎಲ್ಲರಿಗೂ. ಆ, ಇವತ್ತು ನಾನು ಕೋಕೋ ಫಿಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ತೆಂಗಿನ ಚಿಪ್ ಇಂದ ಅಂದರೆ ನಾವು ತೆಂಗಿನಕಾಯಿ ಇರುತ್ತಲ್ಲ ಅದರದ್ದು ಮೇಲ್ಗಡೆದ್ದು ಭಾಗ ತೆಗಿತೀವಲ್ಲ ಈ ಥರದ್ದು. ಈ ಥರ ಚಿಪ್ಪನ್ನು ತೆಗೆದಾಗ ಇದರಲ್ಲಿರುತ್ತಲ್ಲ ಇದರ ಪೌಡರನ್ನು ತಕ್ಕೊಂಡು ಅದರಿಂದ ನಾವು ಕೋಕೋ ಪಿಟ್ಟನ್ನು ಮಾಡಬೇಕು. ಈಗ ನಾವು ಹೊರಗಡೆನೂ ಕೂಡ ಸಿಗುತ್ತೆ, ಅದು ಕಡಿಮೆ ರೇಟಿಗೆ ಸಿಗುತ್ತೆ. ಬಟ್ ಆದರೂ ಕೂಡ ನಾವು ಇದನ್ನು ವೇಸ್ಟ್ ಮಾಡೋ ಬದಲು ಇದರಿಂದನೇ ನಾವು ಮನೆಯಲ್ಲೇ ಹೆಂಗೆ ಕೋಕೋ ಪಿಟ್ ಮಾಡಿಕೊಂಡು ಗಾರ್ಡನಿಗೆ ಬಳಸ್ಕೋಬಹುದು ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೋಕೋಪಿಟ್ ಮಾಡೋದ್ರದ ಯೂಜಸ್ ಏನು ಅಂತಂದ್ರೆ, ನಾವು ಗಿಡಗಳ ಮಾಯಶ್ಚರೈಸರನ್ನು ಅಂದರೆ ಅದರ ತೇವಾಂಶವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ ಇದರಿಂದ. ಯಾಕಂದರೆ ಈಗ ಚಳಿಗಾಲದಲ್ಲಿ ಕೂಡ ಬೆಳಿಗ್ಗೆ ಮಾತ್ರ ಚಳಿ ಇರುತ್ತೆ, ಮತ್ತೆ ಸಾಯಂಕಾಲ ಚಳಿ ಇರುತ್ತೆ, ಬಿಟ್ಟರೆ ಮಧ್ಯಾಹ್ನ ತುಂಬಾ ಬಿಸಿಲಿರುತ್ತೆ. ಮತ್ತು ಇದು ಮುಗಿದ ತಕ್ಷಣ ಇನ್ನು ಬೇಸಿಗೆನೇ ಸ್ಟಾರ್ಟ್ ಆಗಿದೆ. ಈಗ 2 ದಿನ ಆದ ತಕ್ಷಣ ನೋಡಿ ನೀವು ಮತ್ತೆ ಹಿಂಗೆ ನೆಲ ಒಣಗಿಬಿಟ್ಟಿದ್ರು ನೀರು ಹಾಕಿದ್ರು ಅಂತ. ಅದಕ್ಕೆ ಪ್ಲಾಟಲ್ಲಿ ಆಗಿರ್ಬೋದು ಅಥವಾ ನಾವು ನೆಲದಲ್ಲಿ ಗಿಡ ಹಾಕಿದ್ರೆ ಆಗಿರ್ಬೋದು, ಬಟ್ ಅಲ್ಲಿ ನಾವು ಏನಂದರೆ ತೇವಾಂಶವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಇದನ್ನು ನಾವು ಬಳಸುವಂಥದ್ದು. ಅದಕ್ಕೆ ಇದು ಕೋಕೋಪಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಅದನ್ನ ಪೌಡರನ್ನು ಅವಾಗ ಹಾಕ್ತಾ ಇದ್ರೆ ಅದು ಏನಾಗುತ್ತೆ ಅಂದರೆ, ನಾವು 1 ದಿನ ನೀರು ಹಾಕಿ 3 ದಿನ ಬಿಟ್ಟರೂ ಕೂಡ ನಮಗೆ ತೇವಾಂಶವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಈ ಕೋಕೋ ಪಿಟ್ಟನ್ನು ಮಾಡಿ ನಾವು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ, ಮಣ್ಣಲ್ಲಿ ಮಿಕ್ಸ್ ಮಾಡಿ ಕೂಡ ನಾವು ಪಾಟ್ಗಳಿಗೆ ಅಥವಾ ನೆಲದ ಮೇಲೆ ಭೂಮಿಗೆ ಗಿಡಗಳಿಗೆ ಹಾಕ್ಬೋದು. ಇಲ್ಲಿ ತುಂಬ ಗಾಳಿ ಹಾಕ್ತಾ ಇದೆ, ಸೊ ಒಳಗಡೆ ತೋರಿಸ್ತೀನಿ. ಇದರ ಪೌಡರನ್ನು ತಕ್ಕೊಳ್ಳೋದು ಹೇಗೆ ಅಂತಂದರೆ, ಈ ರೀತಿ ನಾವು ಬಿಡಿಸಿ ಹಿಂಗೆ ತಿಕ್ಕಿ ಕೂಡ ಇದನ್ನ ಉದುರಿಸ್ಕೋಬೋದು ಪೌಡರನ್ನು. ಈ ಥರ ಮಾಡೋದ್ರಿಂದನೂ ಕೂಡ ಬರುತ್ತೆ. ಇಲ್ಲಾಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಇದನ್ನು ಈ ಥರ ಎಲ್ಲ ಬಿಡಿಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸರಿಗೆ ಕೂಡ ಹಾಕ್ತಾರೆ. ಮಿಕ್ಸರಿಗೆ ಹಾಕೋದ್ರಿಂದ ಕೂಡ ಸಣ್ಣಗೆ ಆಗುತ್ತೆ. ಬಟ್ ಮಿಕ್ಸರ್ ಹಾಕೋದ್ರಿಂದ ಒಳ್ಳೆ ಮಿಕ್ಸರ್ ಇದ್ದರೆ, ಗ್ರೈಂಡರ್ ಇದ್ದರೆ ಹಾಳಾಗ್ತವೆ. ಬಟ್ ಈ ಥರ ನೋಡಿ ಹಿಂಗೆ ಬರುತ್ತೆ, ಇದು ಕೂಡ ಪೌಡರು ಸಿಗುತ್ತೆ ನಮಗೆ. ಸೊ ಸ್ವಲ್ಪ ಏನಂದರೆ ಟೈಮ್ಸ್ ತಗೊಳ್ಳುತ್ತೆ ಈ ಥರ ಮಾಡೋದಕ್ಕೆ. ನಾವು ಇದನ್ನು ಫ್ರೀ ಟೈಮಲ್ಲಿ ಇದ್ದಾಗ ಈ ಥರ ಮಾಡ್ಕೋಬೋದು. ಹಿಂಗೆ ತಿಕ್ಕಿದ್ರೆ ಚೆನ್ನಾಗಿ ಒಣಗಿದ್ದಿದ್ರೆ ಈ ಥರ ತಿಕ್ಕಿಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ. ಹಾಗೆಯೇ ಇದೇನು ಮಿಕ್ಕಿರುತ್ತಲ್ಲ ಇದನ್ನು ನಾವು ಮಲ್ಚಿಂಗ್ ಮಾಡೋದಕ್ಕೂ ಕೂಡ ಬಳಸ್ಕೋಬೋದು. ಪಾಟ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಇದನ್ನು ಸುತ್ತುವರೆದು ಹಾಕಿ ನೀರು ಹಾಕಿದರೆ ಇದು ಕೂಡ ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ಅಲ್ಲೇ ಜಾಸ್ತಿ ಹೊತ್ತು ಉಳಿದು ಗೊಬ್ಬರ ಕೂಡ ಆಗುತ್ತೆ. ಇದು ಒಣಗಿರೋದ್ರಿಂದ ನಮಗೆ ಇದು ಕೈ ಚುಚ್ಚಲ್ಲ, ಏನಾಗಲ್ಲ. ಸೊ ಈ ರೀತಿ ಈಸಿಯಾಗಿ ಬರ್ತಾ ಇರುತ್ತೆ ಪೌಡರ್. ಬಟ್ ಇದು ಎಲ್ಲ ಗೊಬ್ಬರಕ್ಕಿಂತಲೂ ತುಂಬ ಎಫೆಕ್ಟಿವ್ ಆಗಿ ಬರುವಂಥದ್ದು. ಸೊ ನಿಮ್ಮ ಮನೆಯಲ್ಲಿ ಈ ಥರದ್ದು ಏನಾರ ಇವುಗಳಿದ್ರೆ ಹಿಂಗೂ ಕೂಡ ಮಾಡ್ಕೋಬೋದು. ಇದರಿಂದ ಕೂಡ ಸ್ವಲ್ಪ ಬಿಡಿಸ್ಕೊಂಡಂಗೆ ಆಗುತ್ತೆ, ಲೂಸ್ ಆಗುತ್ತೆ ಇದನ್ನು ತಕ್ಕೊಳ್ಳಿಕ್ಕೆ. ಆಮೇಲೆ ಹಿಂಗೆ ಮಾಡಿದರೆ ಇದು ಕೂಡ ಪೌಡರು ಉದುರಿಸುತ್ತೆ. ಸೊ ಈ ರೀತಿಯಾಗಿ ಮಾಡಿ ನಾವು ಈ ಥರ ಇದನ್ನು ಪೌಡರನ್ನು ಬಿಡಿಸ್ಕೊಳ್ಬೇಕು. ನಮಗೆ ಈ ಥರ ಕೈಲಿಂದ ಮಾಡೋಕ್ಕಾಗಲ್ಲ ಅಂದರೆ ಒಂದ್ಸಲ ಹುರುಪಂದು ಕಲ್ಲು ಇರುತ್ತಲ್ಲ, ಅಂದರೆ ಈಗ ಬಟ್ಟೆ ವಾಶ್ ಮಾಡಲಿಕ್ಕೆಲ್ಲ ನಾವು ಕಲ್ಲು ಯೂಸ್ ಮಾಡ್ತೀವಲ್ಲ, ಸಾಫಾಗಿರೋದಲ್ಲ, ಕ್ಲೀನ್ ಇದು ಸಪೂರಿ ಆಗಿರೋದಲ್ಲ, ಸ್ವಲ್ಪ ಹುರ್ಕ ಇರೋದು ಕಲ್ಲು ಇರುತ್ತಲ್ಲ, ಅದಕ್ಕೆ ಹಿಂಗೆ ಹಾಕಿ ತಿಕ್ಕಿದ್ರೂ ಕೂಡ ಇದು ಪೌಡರ್ ಎಲ್ಲ ತುಂಬ ಚೆನ್ನಾಗಿ ಉದುರಿಬಿಡುತ್ತೆ ಬೇಗನೆ. ಆ ಥರ ಹಿತ್ತಲಲ್ಲಿ ಮನೆಯಲ್ಲಿ ಮುಂದ್ಗಡೆ ಆ ಥರ ಏನಾದರೂ ಕಲ್ಲಿದ್ರೆ ಆ ಥರ ಕಲ್ಲು ಯೂಸ್ ಮಾಡ್ಬೋದು ನಾವು, ಅದರಲ್ಲಿ ಚೆನ್ನಾಗಿ ಬರುತ್ತೆ ಪೌಡರು. ಸ್ವಲ್ಪ ಹುಡಿ ಹಾಕ್ತಾ ಇದೆ ಒಳಗಡೆ. ಈ ಥರ ನಾವೆಲ್ಲ ಇದನ್ನ ಬಿಡಿಸ್ಕೊಂಡಿದ್ದೇನೆ ಈಗ ಕೆಲವೊಂದಿಷ್ಟು. ಸ್ವಲ್ಪ ಇನ್ನು ನಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಬಿಡಿಸ್ಕೋಬೋದು. ನೀವು ಯಾವಾಗ ಫ್ರೀ ಆಗಿರ್ತೀರಾ ಆವಾಗ ಈ ಥರ ಬಿಡಿಸ್ಕೊಂಡು ಇದರ ಪೌಡರನ್ನು ಮಾಡಿಟ್ಕೊಳ್ಳಿ. ಈ ಕೆಲವೊಂದು ತೆಂಗು ಬಿಡಿಸಲ್ಲ ಅನ್ನೋರಿದ್ರ ಮೇಲ್ಗಡೆ ಜುಟ್ಟು ಅನ್ನೋದು ಇರುತ್ತಲ್ವಾ, ಈ ತೆಂಗಿನಕಾಯಿ ತಂದಾಗ ಜುಟ್ಟು ಇರುತ್ತಲ್ಲ, ಅದರಲ್ಲಿ ಕೂಡ ಈ ರೀತಿ ಇದೆಲ್ಲ ಇರುತ್ತೆ. ಅದನ್ನು ಕೂಡ ನಾವು ಬಿಡಿಸ್ಕೊಂಡು ಮಾಡ್ಕೋಬೇಕು. ಈಗ ನಾವು ಫಿಟ್ ಮಾಡಿ ಸ್ಟೋರ್ ಮಾಡಲಿಕ್ಕೆ ಅಂತಂದರೆ ನಾವು ಈ ಥರದ್ದೆಲ್ಲ ಕುಂಚ ಏನಿದೆ ಎಲ್ಲ ಇದು ಸ್ವಲ್ಪ ಗರಿ ಇದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು. ಅಂದರೆ ನಮಗೆ ಒಂದು ಶೇಪ್ ಬರುತ್ತೆ ಫಿಟ್ ಮಾಡ್ಕೊಳ್ಳಿ
ಇಲ್ಲ ನಾವು ಮನೆಯಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ ಅನ್ನೋರಿದ್ರು ಕೂಡ ಅವರು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕು ಒಮ್ಮೆ. ಎಲ್ಲ ಗಿಡಕ್ಕೂ ಹಾಕಕ್ಕಾಗಲ್ಲ ಇದನ್ನ, ಯಾಕಂದ್ರೆ ಕೆಲವೊಂದು ಗಿಡಕ್ಕೆ ನೀರಿನ ಅಂಶ ಕಡಿಮೆ ಬೇಕಾಗುತ್ತೆ, ಕೆಲವೊಂದು ಗಿಡಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ಅಂತ ಯಾವುದಕ್ಕೆ ಜಾಸ್ತಿ ಬೇಕಾಗುತ್ತೋ ಅಂತ ಗಿಡಕ್ಕೆ ಇದನ್ನ ಸ್ವಲ್ಪ ನಾವು ಬಳಸಬೇಕಾಗತ್ತೆ. ಯಾವ ಗಿಡಕ್ಕೆ ಕಡಿಮೆ ನೀರಿನ ಅಂಶ ಇದೆಯೋ ಆ ಗಿಡಕ್ಕೆ ನಾವು ಇದನ್ನ ಸ್ವಲ್ಪ ಮಾತ್ರ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಆಮೇಲೆ ಇದರಲ್ಲಿ ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ, ಅಂದರೆ ಸೋಡಿಯಂ ಇರೋದ್ರಿಂದ ಇದನ್ನ ನಾವು ಕ್ಲೀನಾಗಿ ತೊಳಿಬೇಕಾಗುತ್ತೆ. ಇವನ್ ನಾವು ಮಾರ್ಕೆಟಿಂದ ತೊಗೊಂಡ್ಬಂದ್ರೂ ಕೂಡ ಅದನ್ನ ತೊಳೆದ್ಬಿಟ್ಟೆ ಗಿಡಗಳಿಗೆ ಹಾಕಬೇಕು. ಹಾಗೇನೆ ಇವಾಗ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ತೊಳಿಬೇಕು. ತೊಳೆದು ಮತ್ತೆ ಈಗ ನಾವು ಒಂದು ಅಟ್ಲೀಸ್ಟ್ 4 to 5 hours ಇಲ್ಲ ಟೈಮ್ ಇದೆ ಅಂದರೆ ರಾತ್ರಿ ನೆನೆ ಇಟ್ಬಿಟ್ಟು ಬೆಳಿಗ್ಗೆ ನಾವು ಇಲ್ಲಿ ನಾನು ನಿಮಗೆ ತೋರಿಸೋ ಸಲುವಾಗಿಂತ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೇನೆ. ಈಗ ಇದನ್ನ ತೊಳೆಯೋಣ. ಇದು ತುಂಬ ಲೈಟ್ ವೇಟ್ ಆಗಿರೋದ್ರಿಂದ ಅಷ್ಟು ಬೇಗ ಇದರಲ್ಲಿ ಮುಣಗಲ್ಲ. ಸ್ವಲ್ಪ ನಾವು ಇದನ್ನು ಈ ಥರ ಮಾಡಬೇಕು. ನೋಡಿ ಮುಣಗಿಸಿದ್ದೀವಿ ಇದರಲ್ಲಿ. ಇದನ್ನು ತೊಳ್ಕೊಳ್ಳುವ. ಹಿಂಗೆ ಹಿಂಡಿದ್ರೆ ತುಂಬ ಬೆಂಡ್ ಥರ ಇರುತ್ತೆ. ಬಟ್ ಇದು ಇನ್ನೂ ನೀರು ಹಿಡ್ಕೊಂಡಿಲ್ಲ, ಯಾಕಂದರೆ ಇದನ್ನು ನೀರು ಹಿಡ್ಕೊಳ್ಬೇಕು ಅನ್ನೋದಿದ್ರೆ ಇದನ್ನ ನಾವು ನೆನೆ ಇಡಬೇಕು. ನೆನೆ ಇಟ್ಟಾಗ ಮಾತ್ರ ಇಷ್ಟು ಈಸಿಯಾಗಿ ನೀರು ಬರಲ್ಲ. ಇದು ನೆನೆ ಇಟ್ಟಾಗ ಅವಾಗ ತುಂಬ ನೀರು ಹಿಡ್ಕೊಳ್ಳುತ್ತೆ. ನೀವು ಎಷ್ಟು ಹಿಂಡಿದ್ರೂ ಕೂಡ ಲಾಸ್ಟಿಗೆ ಮತ್ತೆ ಒಂದು ಹನಿ ನೀರು ಬರ್ತಾನೆ ಇರುತ್ತೆ ನೆನೆ ಇಟ್ಟಾಗ. ಇವಾಗ ಇದು ಇನ್ನೂ ನೀರು ಜಕ್ಕೊಂಡಿಲ್ಲ, ಅದರಲ್ಲಿ ಇಂಕೊಂಡಿಲ್ಲ. ಈಗ ನಾವು ಜಸ್ಟ್ ತೊಳಿತಾ ಇದ್ದೇವೆ ಅಷ್ಟೇ. ಲಾಸ್ಟಲ್ಲಿ ಉಳಿದಿರೋದು ಹಿಂಡೋದಕ್ಕೆ ಬರ್ತಾ ಇಲ್ಲಲ್ಲ, ಅದಕ್ಕೆ ಈ ಥರ ಸಾನ್ಗೆಯಲ್ಲಿ ತಗೊಂಡು ನಾನು ಸೋಸ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಒಂದು 4 to 5 hours ನೆನೆಯಲಿಕ್ಕೆ ಇಡೋಣ. ಇಟ್ಟಾದ್ಮೇಲೆ ಇದು ಸ್ವಲ್ಪ ನೀರೆಲ್ಲ ಇಂಕೊಂಡಾದ್ಮೇಲೆ ಇದರದ ಅಂಶ ಎಲ್ಲ, ಉಪ್ಪಿನ ಅಂಶ ಎಲ್ಲ ಹೊರಗಡೆ ಹೋಗುತ್ತೆ. ಆವಾಗ ನಾವು ಇದನ್ನು ಕೋಕೋಪೀಟ್ ಮಾಡೋದಕ್ಕೆ ಬಳಸೋಣಂತೆ. ಈ ಥರ ಇದ್ರ ಮೇಲೆ ಒಂದು ಏನಾದರೂ ಮುಚ್ಚಿಬಿಟ್ಟು ಇಟ್ಬಿಡೋಣ. ಈಗ ನೋಡಿ, ನಾವು ಅದನ್ನು ಪೌಡರನ್ನು ತಗೊಂಡಾದ್ಮೇಲೆ ಇದು ಏನು ಉಳಿತಲ್ಲ ಗುಂಜು ಅಥವಾ ಇದು ಕಡ್ಡಿದು, ಇದು ಕೂಡ ವೇಸ್ಟ್ ಅಲ್ಲ ನಮಗೆ. ಇದನ್ನು ನಾವು ಈ ಥರ ಮಲ್ಚಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಕ್ಲೀನಾಗಿ. ಇದರಿಂದ ಏನು ಬೆನಿಫಿಟ್ಟು ಅಂತಂದರೆ, ಒಂದು ಈಗ ನಾವು ಗಿಡಗಳಿಗೆ ನೀರು ಹಾಕಬೇಕಾದಾಗ ಜಗ್ಗಿಂದ ಹಾಕ್ಬೋದು, ಅಥವಾ ಪೈಪ್ಗಳಿಂದ ಹಾಕಬೇಕಾದಾಗ ಏನಾಗುತ್ತೆ, ಮಣ್ಣು ಸವಕಳಿ ಆಗುತ್ತೆ, ಇಲ್ಲ ಬೇರೆ ಹತ್ರ ಇರೋ ಮಣ್ಣು ಕಿತ್ಕೊಂಡು ಹೋಗುತ್ತೆ, ಇಲ್ಲ ಸ್ಮೂತಾಗಿರೋ ಮಣ್ಣೆಲ್ಲ ಏನಾಗುತ್ತೆ ಅಂದರೆ ಜಾರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ನಾವು ಮಣ್ಣಿಗೆ ನೀರು ತಾಗಲ್ಲ, ಇದ್ರ ಮೇಲೆ ತಾಗುತ್ತೆ. ಅವಾಗ ನಾವು ಮಣ್ಣನ್ನು ಕೂಡ ಸೇವ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಏನಿರ್ತವೆ ಅವುಗಳಿಗೂ ಕೂಡ ಒಂದು ಆಹಾರ ಮತ್ತೆ ಒಂದು ಬದುಕೋದಕ್ಕೆ ಒಂದು ಏನಪ್ಪ ಡೈರೆಕ್ಟ್ ಬಿಸಿಲು ಬೀಳಲಾರ್ದೆ ಅವುಗಳನ್ನು ನಾವು ರಕ್ಷಿಸ್ದಂಗೆ ಆಗುತ್ತೆ. ಇದರಿಂದ ಬೇರೆ ಕೂಡ ಯಾವುದೇ ರೀತಿ ಹಾನಿ ಆಗಲ್ಲ. ಸೊ ಆ ಕಾರಣಕ್ಕೆ ನಾವು ಇದನ್ನ ಮಲ್ಚಿಂಗ್ ಈ ತರ ಮಾಡಿ ಇದ್ರ ಮೇಲೆ ನೀರು ಹಾಕಿದ್ವಿ ಅಂತಂದ್ರೆ ಇದು ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಮಣ್ಣನ್ನ ಸಂರಕ್ಷಣೆ ಮಾಡುತ್ತೆ, ಮತ್ತೆ ಮಣ್ಣಿನ ಸವಕಳಿ ಆಗೋದನ್ನು ಕೂಡ ಇದು ನಿಲ್ಲಿಸುತ್ತೆ, ಮತ್ತೆ ಇದು ಸೂಕ್ಷ್ಮಾಣು ಜೀವಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ನೋಡಿ, ಇದು ಒಂದು 4 ತಾಸು ನೆನೆದಿದೆ ಇವಾಗ. ಈಗ ಇದನ್ನ ನಾವು ಇದರಲ್ಲಿ ಸೋಸ್ಕೊಳ್ಳೋಣ, ಅಂದ್ರೆ ಹಿಂಡೋದಕ್ಕೆ ನಮಗೆ ಈಸಿ ಆಗತ್ತೆ. ಇಲ್ಲಿ ನೋಡಿ, ಈ ತರ ನೆನೆದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇದು ಈ ತರ ಕಲರ್ ಬರುತ್ತೆ, ಕೆಂಪು ಕಲರ್. ಅದನ್ನು ತೊಳೆದ್ರೆ ಗೊತ್ತಾಗುತ್ತೆ ನಮಗೆ. ಸೊ ಇದು ಉಪ್ಪೆಲ್ಲ ಹೋಗೋದು, ಇದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ, ಅದೇ ಇದರಲ್ಲಿ ಹೋಗಿರೋದು. ಸೊ ನಾವು ಸೋಸ್ಕೊಂಡಿರೋದು ಇಲ್ಲಿದೆ ನೋಡಿ. ಆದರೂ ಕೂಡ ನಾವು ಇನ್ನೂ ಇದನ್ನು 1-2 ಸಲ ತೊಳಿಬೇಕು. ಅಂದರೆ
ಕ್ಲೀನಾಗಿ ಉಪ್ಪೆಲ್ಲ ಅಂಶ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ತೊಳಿಬೇಕಿದನ್ನು ಇನ್ನೊಂದ್ಸರಿ ನಾವು. ಈ ನೀರನ್ನು ನಾವು ವೇಸ್ಟ್ ಮಾಡೋದೇನು ಬೇಡ, ಯಾಕಂದರೆ ಈ ತೆಂಗಿನ ಗಿಡಕ್ಕೆಲ್ಲ ಉಪ್ಪಿನ ಅಂಶ ಜಾಸ್ತಿ ಇದ್ರೇ ಅದು ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಈ ನೀರನ್ನು ನಾವು ಅದಕ್ಕೆ ತೆಂಗಿನ ಗಿಡಕ್ಕೆ ಹಾಕ್ಬೋದು. ಸೊ ನಾವು ಇದನ್ನು ತೆಂಗಿನ ಗಿಡಕ್ಕೆ ಯೂಸ್ ಮಾಡೋಣ. ಇಲ್ಲಿ ನೋಡಿ ನಮ್ಮ ತೆಂಗಿನ ಗಿಡ ಇಲ್ಲಿದೆ. ಸೊ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಇದರಲ್ಲಿ ಹಾಕ್ತಾನೆ ನಾವು ಹಿಂಡ್ತಾ ಹೋಗೋಣ. ಅಂದರೆ ನಾವೊಂದು ಶೇಪ್ ಮಾಡಲಿಕ್ಕೆ, ಒಂದು ಬ್ರಿಕ್ಸ್ ಮಾಡಲಿಕ್ಕೆ ಅಥವಾ ಈ ಥರ ಮಾಡಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಯಾವಾಗ ಬೇಕಾವಾಗ ಇದನ್ನು ನಾವು ಯೂಸ್ ಮಾಡ್ಕೋಬೋದು, ಇಲ್ಲ ಹಾಗೇನೂ ಒಣಗಿಸ್ಕೋಬೋದು. ಈ ಥರ ಮಾಡಿ 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 ನಾವು ಹತ್ತಿಕಿದ್ರೆ ಇದರಲ್ಲಿ ತುಂಬ ನೀರು ಬರುತ್ತೆ. ನಾವು ಎಷ್ಟು ಹತ್ತಿಕಿದ್ರೂ ಕೂಡ ಬರ್ತಾನೇ ಇರುತ್ತೆ. ಈಗ ಇದು ಚೆನ್ನಾಗಿ ಅದರಲ್ಲಿ ನೀರು ಇಂಕೊಂಡ್ಬಿಟ್ಟಿದೆ. ಇವಾಗ ಇದು ನೆನೆದ್ಬಿಟ್ಟಿದೆ. ನಾವು ಬೇಕಾದಾಗ ಏನು ಮಾಡ್ಬೋದು ಅಂತಂದರೆ ಇದನ್ನು ಒಣಗಿಸಕ್ಕೆ ನೆರಳಲ್ಲಾದರೂ ಇಡ್ಬೋದು ಅಥವಾ ಬಿಸಿಲಲ್ಲಾದರೂ ಒಣಗಿಸಿ ಇಟ್ಕೊಂಡ್ರೆ, ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ನಾವು ಗಿಡಗಳಿಗೆ ಹಾಕ್ತಾ ಹೋಗ್ಬೋದು. ಅವು ಹಾಕುವಾಗ ಒಣಗಿರೋದನ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅಥವಾ ಸ್ವಲ್ಪ ಅದ್ರ ಮೇಲೆ ನೀರು ಹಾಕೊಂಡ್ರೆ ಸಾಕು, ಅದು ಚೆನ್ನಾಗಿ ಇದಾಗುತ್ತೆ. ನೋಡಿ ನೀರು ಎಷ್ಟು ಹದಕ್ತಿರೋ ಅಷ್ಟು ಬರ್ತಾನೆ ಇದೆ, ಅಷ್ಟು ಚೆನ್ನಾಗಿ ಇದಾಗುತ್ತೆ. ಹಾಗೆ ನಾವು ಪಾಟಲ್ಲಿ ಹಾಕಿದಾಗ್ಲೂ ಕೂಡ ನಾವು ನೀರು ಹಾಕಿ 2-3 ದಿನ ಬಿಟ್ಟರು ಕೂಡ ಅಲ್ಲಿ ಏನು ಮಾಯಿಶ್ಚರ್ ಹಾಗೆ ಇರುತ್ತೆ, ತೇವಾಂಶ ಹಾಗೆ ಇರುತ್ತೆ. ಅದಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಗಿಡಗಳಿಗೆ. ಈಗ ಊರಿಗೆ ಹೋಗ್ಬೇಕಾದಾಗ ಆಗಿರ್ಬೋದು, ಅಥವಾ ನೀರಿಂದು ಜಾಸ್ತಿ ನೀರು ಡೈಲಿ ಹಾಕ್ಲಿಕ್ಕಾಗಲ್ಲ, ಎಲ್ಲ ಕಡೆ ನೀರಿನ ಪ್ರಾಬ್ಲಮ್ ಇದೆ. ಸೊ ಇದು ಗಿಡಗಳಿಗೆ ಹಾಕಿದರೆ ಹೆಲ್ದಿ ಆಗಿರುತ್ತವೆ ಗಿಡನೂ ಕೂಡ, ನೀರು ಕೂಡ ನಮಗೆ ಜಾಸ್ತಿ ಇದಾಗಲ್ಲ. ಈ ಥರ ಆಗಿದೆ. ಈಗ ಇದನ್ನು ಹದಿರೋದನ್ನೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹದಿರಾದ್ಮೇಲೆ ಇದನ್ನು ಈ ಥರ ಬಿಡಿಸ್ಕೋಬೋದು. ಸ್ವಲ್ಪ ಆ ಕಡೆ ಈ ಕಡೆ ಬರೆದ್ರೆ ಅದು ನಮಗೆ ಗೊತ್ತಾಗುತ್ತೆ. ಸೊ ಈ ಥರ ನಮಗೆ ಕೋಕೋ ಫಿಟ್ಟು ರೆಡಿ ಆಯಿತು. ಇಲ್ಲಿ ನೋಡಿ, ಇದನ್ನೇ ನಾವು ಒಣಗಿಸಿಟ್ಕೊಂಡ್ರೆ ಇದಾಗುತ್ತೆ. ಈ ಥರ ಒಣಗಿಸಿಟ್ಕೊಂಡ್ರೆ ನಾವು ಬೇಕಾದಾಗ ಇದನ್ನು ಯೂಸ್ ಮಾಡ್ಕೋಬೋದು. ಒಣಗಿಸಿದ್ರೆ ಇದೇ ಶೇಪಲ್ಲೇ ಇರುತ್ತೆ. ಇದನ್ನ ಈ ರೀತಿಯಲ್ಲಿ ಕೂಡ ಒಣಗಿಸ್ಕೋಬೋದು, ಇಲ್ಲಾಂತಾನೆ ನಾವು ಪುಡಿ ಪುಡಿಯಾಗಿ ಮಾಡಿ ಕೂಡ ಹಾಕೊಂಡು ಒಣಗಿಸ್ಕೋಬೋದು. ಈ ಥರ ಆದರೂ ಒಣಗಿಸ್ಕೋಬೋದು, ಇಲ್ಲ ಈ ಥರ ಪುಡಿ ಪುಡಿಯಾಗಿ ಮಾಡಿಕೊಂಡು ಒಣಗಿಸಿಟ್ಕೊಂಡು ಕೂಡ ನಾವು ಗಿಡಗಳಿಗೆ ಹಾಕಿದ್ರು ಕೂಡ ಬರುತ್ತೆ. ನೆಕ್ಸ್ಟ್ ಏನು ಅಂತಂದರೆ, ಈಗ ನಾವು ಯಾವುದಾದ್ರೂ ಇದು ಏನಪ್ಪ ಗಿಡಗಳನ್ನ ಹಚ್ಚಬೇಕಾದಾಗ ಕಟ್ಟಿಂಗ್ಸ್ ತೊಗೊಳ್ತೇವಲ್ವ, ಕಟ್ ಮಾಡಿದಾದ್ಮೇಲೆ ನಾವು ಇದನ್ನೊಂದು 2 ಮುಷ್ಟಿಯಷ್ಟು ತೊಗೊಂಡು ಮತ್ತು ಇನ್ನೆರಡು ಮುಷ್ಟಿಯಷ್ಟು ಮಣ್ಣನ್ನು ತೊಗೊಂಡು 2 ಮಿಕ್ಸ್ ಮಾಡಿ ಆ ಕಟ್ಟಿಂಗನ್ನು ಅಟ್ಲೀಸ್ಟ್ ಅದು ಎಡ್ಜಸ್ ಇರುತ್ತೆ ಹಿಂಗೆ ಉದ್ದಕ್ಕಿರುತ್ತಲ್ಲ ಕಡ್ಡಿ, ಇದು ಕಟ್ಟಿಂಗ್ಸು 1 2 3 4 ಪಾಯಿಂಟ್ಸ್ ಇರುತ್ತಲ್ಲ ಲೀಫ್ ಇದ್ದಲ್ಲಿ, ಅಟ್ಲೀಸ್ಟ್ ಒಂದು 3 ಪಾಯಿಂಟ್ ಅಷ್ಟು ಅದ್ರ ಒಳಗಡೆ ಡಿಪ್ ಆಗಬೇಕು, ಅಂದರೆ ಅದರಲ್ಲಿ ಒಳಗಡೆ ಮುಣಗಬೇಕದು. ಅಷ್ಟರವರೆಗೂ ನಾವೇನು ಮಾಡಬೇಕು ಅಂತಂದರೆ ಇಷ್ಟು ಒಂದು 2 ಪಾಯಿಂಟ್ ಅಷ್ಟು ಏನು ಮಾಡಬೇಕು ಅಂದರೆ ಕೋಕೋ ಫಿಟ್ ಎಷ್ಟು ತೊಗೊಳ್ತೀವೋ ಅಷ್ಟೇ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ನಾವು ಅದರ ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಅದು ಹಚ್ಚಿದ್ಮೇಲೆ, ಅಂದರೆ ಅದೇನು ಕಟ್ಟಿಂಗ್ಸನ್ನು ಒಳಗೆ ಹತ್ಕಿದ್ಮೇಲೆ ಇನ್ನು ಕಾಲು ಭಾಗ ಅಂದರೆ ಇನ್ನೊಂದು ಪಾಯಿಂಟ್ ಅಷ್ಟು ಏನು ಮಾಡಬೇಕು ಅಂದರೆ ಮಣ್ಣನ್ನು ಹಾಕಬೇಕು. ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ 100% ನಮಗೆ ಜರ್ಮಿನೇಷನ್ ಸಿಗುತ್ತೆ, ಅದು ಚಿಗುರು ಕೂಡ ಒಡೆಯುತ್ತೆ. ಸೊ ಈ ಥರ ನಾವು ಮಾಡೋದ್ರಿಂದ ತೇವಾಂಶ ಕೂಡ ಗಿಡದಲ್ಲಿ ನಾವು ಇಟ್ಕೋಬೋದು, ಗಿಡನೂ ಕೂಡ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ದಯವಿಟ್ಟು ಕ್ಷಮಿಸಿ, ನಾನು ಇವತ್ತು ನನ್ನ ಮಗಂದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ, ಅದಕ್ಕೋಸ್ಕರ ಅಲ್ಲಿಗೆ ಬಂದಿರೋದ್ರಿಂದ ನಾನು ಈ ಥರ ವಿಡಿಯೋ ಮಾಡಿಬಿಟ್ಟು ನಿಮಗೆ ಕಳಿಸ್ಬೇಕಾಯಿತು. ದಯವಿಟ್ಟು ಕ್ಷಮಿಸಿ, ಏನಾದರೂ ಇದರಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ. ಮತ್ತು ಗುರುಗಳಿಗೆ ಕೇಳೋದೇನಂತಾರೆ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಗುರುಗಳೇ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ.